ಹಾವೇರಿಯಲ್ಲಿ ನಕಲಿ ಡಾಕ್ಟರ್ಸ್ ಕ್ಲಿನಿಕ್ಗಳ ಹಾವಳಿ ಹೆಚ್ಚಾಗಿದೆ. ಹಳ್ಳಿಗಳಲ್ಲಿ ಹುಟ್ಟಿಕೊಂಡಿದ್ದಾರೆ ನಕಲಿ ವೈದ್ಯರು ಎನ್ನುವಂಥದ್ದು ಗೊತ್ತಾಗಿದೆ. ಓದಿರೋದು ಕೇವಲ SSLC, ಮಾಡ್ತಾ ಇರೋದು ಡಾಕ್ಟರ್ ಕೆಲಸ. ಹಾವೇರಿಯಲ್ಲಿ ನಕಲಿ ಡಾಕ್ಟರ್ಸ್ ಮತ್ತು ಕ್ಲಿನಿಕ್ಗಳ ಸಂಖ್ಯೆ ಹೆಚ್ಚಾಗಿದೆ. ಹಳ್ಳಿಗಳಲ್ಲೂ ಕೂಡ ಈ ಫೇಕ್ ಡಾಕ್ಟರ್ಸ್ ಇದ್ದಾರೆ. ಇವರು ಓದಿರೋದು SSLC ಮಾತ್ರ, ಆದರೆ ಡಾಕ್ಟರ್ ಕೆಲಸ ಮಾಡ್ತಾರೆ. SSLC ಓದಿರೋರು ಆ ಊರಿಗೆಲ್ಲ ಫೇಮಸ್ ಆಗಿಬಿಟ್ಟಿದ್ದಾರೆ. ನಕಲಿ ವೈದ್ಯ. ಯಳವಟ್ಟಿ ಗ್ರಾಮದಲ್ಲಿ ನಕಲಿ ಕ್ಲಿನಿಕ್ ಹಾವಳಿಗೆ ಬ್ರೇಕ್ ಹಾಕೋದು ಯಾವಾಗ? ಹಾಗಾದ್ರೆ ಮೊಹಮ್ಮದ್ ಇಸಾಕ್ ಎಂಬಾತನಿಂದ ನಕಲಿ ಕ್ಲಿನಿಕ್, ಆತನ ಓದಿರೋದು SSLC ಅಂತ ಹೇಳಲಾಗ್ತಾ ಇದೆ. ನಕಲಿ ಕ್ಲಿನಿಕ್ ಓಪನ್ ಮಾಡ್ಕೊಂಡಿದ್ದಾನೆ. ಸ್ವಂತ ಮನೆ ಪಕ್ಕದ ರೂಮ್ನಲ್ಲಿ ಜನರಿಗೆ ನಿತ್ಯ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾನೆ ಈತ. ಎಲ್ಲ ಕಾಯಿಲೆಗೂ ಕೂಡ ಸ್ಟೆರಾಯ್ಡ್ ಒಂದೇ ಈತನಲ್ಲಿರುವಂಥ ರಾಮಬಾಣ. ಇಂಜೆಕ್ಷನ್ ಕೊಡ್ತಾನೆ, ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಬೇರೆ ಈತ ಕೊಡ್ತಾನೆ ಎನ್ನುವಂಥದ್ದು ಗೊತ್ತಾಗಿದೆ. ಗಮನಿಸಬೇಕಾದಂಥ ವಿಚಾರ, ನಕಲಿ ಡಾಕ್ಟರ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾವೇರಿಯ ಕೆಲವೊಂದಿಷ್ಟು ಭಾಗದಲ್ಲಿ ಈ ವ್ಯಕ್ತಿ ಓದಿರೋದು ಕೇವಲ SSLC ಮಾತ್ರ, ಆದರೆ ಈತ ಊರಿಗೆಲ್ಲ ಫೇಮಸ್ ಡಾಕ್ಟರ್. ಹಾಗೇನೆ ಈತ ಮಾಡುವಂಥ ಕೆಲಸ, ಯಾವುದೇ ರೋಗಿಗಳು ಬರಲಿ, ಏನೇ ಪ್ರಾಬ್ಲಮ್ ಇರಲಿ, ಸ್ಟಿರಾಯ್ಡ್ ಕೊಟ್ಟು ಕಳಿಸೋದು, ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ಳೋದು ಆಸ್ಪತ್ರೆಯಲ್ಲಿ. ಮಾಹಿತಿ ಕೊಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ವಿ ಈ ನಕಲಿ ಡಾಕ್ಟರ್ ಕಥೆಯನ್ನ. ಈ ಡಾಕ್ಟರ್ ಬಗ್ಗೆ ಸರ್ಕಾರಕ್ಕೆ ಗೊತ್ತಿಲ್ವಾ? ಈತ MBBS ಮಾಡಿಲ್ಲ ಎನ್ನುವಂಥ ವಿಚಾರ ಯಾರಿಗೂ ಗೊತ್ತಿಲ್ವಾ? ಸ್ಥಳೀಯರು ಯಾಕೆ ಹೋಗ್ತಾ ಇದ್ದಾರೆ ಈತನ ಹತ್ರ ಅಂತೇಳಿ? ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯರ ಕೊರತೆಯಿಂದಾಗಿ ಇಂಥ ಡಾಕ್ಟರ್ಗಳು ಉಟ್ಕೊಳ್ತಾ ಇರೋದು ಸಂಪತ್ತು. ಯಾಕಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸರಿಯಾದಂತ ಸರ್ಕಾರಿ ವೈದ್ಯರು ಕೆಲಸ ಮಾಡಿದ್ರೆ ಇಂಥ ದುಸ್ಥಿತಿಗೆ ಬರ್ತಾ ಇರ್ಲಿಲ್ಲ. ಹೀಗಾಗಿ ಅದನ್ನೇ ಬಂಡವಾಳ ಮಾಡ್ಕೊಂಡಂತ ಏನು ಈ ಕೆಲ ಕಿಡಿಗೇಡಿ ನಕಲಿ ಡಾಕ್ಟರ್ಗಳಿದ್ದಾರೆ, ಇವರು ಡಾಕ್ಟರ್ಗಳ ಅನ್ನೋ ಆಗಿಲ್ಲ. ಇವರು ಕೇವಲ ಯಾವ್ದೋ ಒಂದು ಕೋರ್ಸ್ ಅನ್ನು ಓದ್ಕೊಂಡು ಅದೇ ಒಂದು ಇದನ್ನ ಇಟ್ಕೊಂಡು ನಾನು ವೈದ್ಯ ಅನ್ನೋ ಒಂದು ಬೋರ್ಡ್ ಅನ್ನು ಹಾಕೊಂಡು ಅದು ಸ್ಟೈರಾಯ್ಡ್ ಇಂಜೆಕ್ಷನ್ ಮಾತ್ರ ಕೊಟ್ಟು ಎಲ್ಲರೂ ಕೂಡ ಯಾವ್ದೇ ರೋಗಿ ಬರ್ಲಿ, ಆತನಿಗೆ ಜ್ವರ ಬರ್ಲಿ, ಕೆಮ್ಮು ಇರ್ಲಿ, ಯಾವ್ದೇ ಬರ್ಲಿ, ಎಲ್ಲದಕ್ಕೂ ಕೂಡ ಒಂದೇ ಇಂಜೆಕ್ಷನ್, ಅದು ಸ್ಟೈರಾಯ್ಡ್ ಇಂಜೆಕ್ಷನ್. ಅದು ಮನುಷ್ಯನ ಮೇಲೆ ಸಾಕಷ್ಟು ಪರಿಣಾಮ ಇದ್ರು ಕೂಡ ಅದ್ರ ಬಗ್ಗೆ ಯಾರಿಗೂ ಕೂಡ ಅವೇರ್ನೆಸ್ ಇಲ್ಲ. ಹೀಗಾಗಿ ಅಲ್ಲಿಯ ಜನರು ಕೂಡ ಅದನ್ನೇ ಒಳ್ಳೆ ಔಷಧಿ ಅನ್ಕೊಂಡು ಆತನ ಕಡೆ ತೆಗೆದುಕೊಂಡು ಹೋಗ್ತಾ ಇರೋದು ಮಾತ್ರ ದುರಂತ. ಮತ್ತೆ ಮೇಲ್ನೋಟಕ್ಕೆ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ತಿದಾರ, ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಕಾಡುತ್ತೆ. ಯಾಕಂದ್ರೆ ಇಂಥ ನಕಲಿ ಡಾಕ್ಟರ್ಗಳು ಸಾಕಷ್ಟು ಜಿಲ್ಲೆಯಲ್ಲಿ ಇದ್ದಾರೆ. ಆದ್ರೆ ಅಟ್ಲೀಸ್ಟ್ ಕಂಡ ಕ್ಷಣದಲ್ಲಾದ್ರೂ ಕೂಡ ಅವರನ್ನ ನಿಯಂತ್ರಣಗೊಳಿಸೋದಾಗ್ಲಿ, ಅವ್ರ ಮೇಲೆ ಕೇಸ್ ಹಾಕೋದಾಗ್ಲಿ ಇವರು ಕೂಡ ಆರೋಗ್ಯ ಇಲಾಖೆ ಮಾಡಿಲ್ಲ. ಹೀಗಾಗಿ ಅವ್ರಿಗೆ ಸಾಮ್ರಾಜ್ಯ ಆಗಿರುವಂತದ್ದು. ಹೀಗಾಗಿ ಅವರು ನಾಯಿಕೊಡೆಗಳಂತೆ ಜಿಲ್ಲೆಯಲ್ಲಿ ಉಟ್ಕೊಂಡಿರುವಂತದ್ದು ಸಂಪತ್ತು. ಹೀಗಾಗಿ ಹಾನಗಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಮೊಹಮ್ಮದ್ ಏನು ನಕಲಿ ವೈದ್ಯ ಇದ್ದಾನೆ, ಈತ ಸಾಕಷ್ಟು ಆ ಭಾಗಗಳಲ್ಲಿ ಹೆಸರು ಮಾಡ್ಕೊಂಡು ಹಳ್ಳಿ ಜನರಿಗೆ ಒಂದು ನಾಮವನ್ನು ಹಾಕೊಂಡು ಎಲ್ರಿಗೂ ಕೂಡ ನಾವು ಏನು ಇಂಜೆಕ್ಷನ್ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ನಾನು ನಾಟಿ ವೈದ್ಯ ಅಂತ ಮಾತ್ರ ಬೇರೆ ಹೇಳ್ತಾನೆ, ಆದ್ರೆ ಇಂಜೆಕ್ಷನ್ ಕೂಡ ಮಾಡ್ತಾ ಇದ್ದಾನೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಇದೀಗ ಪ್ರಶ್ನೆ ಆಗಿರುವಂತದ್ದು. ಹಳ್ಳಿ ಜನರಿಗೆ ಯಾಮಾರಿಸಿ ಈತ ನಾನು ವೈದ್ಯ ಅನ್ನೋ ಒಂದು ಹೆಸರನ್ನು ಇಟ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇರೋದು ಸಂಪತ್ತು. ಆದ್ರೆ ಅಧಿಕಾರಿಗಳು ಈ ಬಗ್ಗೆ ಯಾವ ರೀತಿ ಎಚ್ಚೆತ್ಕೊಂಡು ಆತನ ಮೇಲೆ ಕ್ರಮ ಕೈಗೊಳ್ತಾರೆ ಕಾದ್ ನೋಡ್ಬೇಕಾಗುತ್ತೆ ಸಂಪತ್ತು. ಥ್ಯಾಂಕ್ ಯು ವೀರೇಶ್ ತಮ್ಮ ಡೀಟೇಲ್ಸ್ಗಾಗಿ. ಗಮನಿಸಬೇಕಾದಂಥ ವಿಚಾರ, ಈ ನಕಲಿ ಡಾಕ್ಟರ್ ಮಾಡ್ತಾ ಇರುವಂಥ ದಂಧೆಯನ್ನ, ಹಳ್ಳಿ ಜನರ ಮುಗ್ಧತೆಯನ್ನ ಬಂಡವಾಳ ಮಾಡಿಕೊಂಡು ಈತ ಅವ್ರಿಗೆ ಮೋಸ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ? ಆರೋಗ್ಯ ಇಲಾಖೆಗೆ ಈ ಎಲ್ಲ ವಿಚಾರಗಳು ಗೊತ್ತಿಲ್ವಾ, ಅಥವಾ ನೋಡ್ಕೊಂಡು ಸುಮ್ಮನೆ ಕೂತಿದಾರ? ಹಳ್ಳಿ ಭಾಗದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಇಲ್ವೇ ಇಲ್ಲ, ಸರ್ಕಾರಿ ಆಸ್ಪತ್ರೆಗಳಿದ್ರು ಅಲ್ಲಿ ಡಾಕ್ಟರ್ಸ್ಗಳಿರಲ್ಲ. ಹೀಗಾಗಿ ಹಳ್ಳಿ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಂಥ ಡಾಕ್ಟರ್ಗಳ ಬಳಿ ಹೋಗ್ತಾರೆ. ಈತ ಮಾಡಿರೋದು SSLC, ಊರಿಗೆ ಈತ ದೊಡ್ಡ ಡಾಕ್ಟರು. ಏನು ಕೊಡ್ತಾನೆ? ಹೋದ ಎಲ್ಲ ಪೇಷಂಟ್ಗಳಿಗೂ ಕೊಡೋದು ಈತ ಸ್ಟೆರಾಯ್ಡ್ ಕೊಟ್ಟರೆ ಯಾವ ರೀತಿಯಾದಂಥ ಅಡ್ಡ ಪರಿಣಾಮಗಳಾಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಂಥ ಡಾಕ್ಟರ್ಗಳಿಂದ ಜನರಿಗೆ ತೊಂದರೆ ಆಗ್ತದೆ. ಈ ಬಗ್ಗೆ ಮಾತನಾಡೋಕೆ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಪ್ರಶಾಂತ್ ಮುಚ್ಚಂಡಿಯವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ಕಾರ ಪ್ರಶಾಂತ್ ಅವರೇ. ನಮಸ್ತೆ ಅವರೇ. ನಮಸ್ತೆ. ಗಮನಿಸ್ತಾ ಇದ್ವಿ ಸರ್, ನಿಮ್ಮ ಭಾಗದಲ್ಲಿ ಓರ್ವ SSLC ಓದಿದಂಥ ವ್ಯಕ್ತಿ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯಕರವಾದಂಥ ವಿಚಾರ. ಈ ಬಗ್ಗೆ ಆರೋಗ್ಯ ಇಲಾಖೆ ಗಮನಕ್ಕೆ ಬಂದಿಲ್ವಾ ಹೇಗೆ ಪ್ರಶಾಂತ್ ಅವರೇ? ಸಾಕಷ್ಟು ಬಾರಿ ನಾವೆಲ್ಲ ಹೇಳಿದೇವಿ, ಅಪ್ಲಿಕೇಶನ್ ಅನ್ನ ಈ ಹಿಂದಿನ ಬಹಳಷ್ಟು ಸಲ ಕೊಟ್ಟಿದ್ವಿ, ಕೇಳಿದೇವಿ. ಬಹಳಷ್ಟು ಸರಿ ಇವ್ರು ಏನ್ ಮಾಡ್ತಾರೆ, ನಾಮಕೆ ವಾಸ್ತೆ ಅವ್ರನ್ನ ಹಿಡಿಯೋದು, ಅವರು ಉಳ್ಕೊಳಕ್ಕೆ ಏನೇನ್ ಬೇಕು ಅದನ್ನ ಮಾಡ್ತಾರೆ. ಹೀಗಾಗಿ ಯಾರ ಮೇಲೂ ಯಾರು ಆಕ್ಷನ್ ತಗೊಳ್ಳಿಕ್ಕೆ ಅಷ್ಟು ಗಟ್ಟಿಯಾಗಿ ನಿರ್ಣಯವನ್ನ ತಗೊಳ್ತಾ ಇಲ್ಲ. ನಮ್ಮ ತಾಲೂಕು ಒಬ್ರು ಇಬ್ರು ಅಂತ ಹೇಳ್ತಾ ಇಲ್ಲ, ಸಾಕಷ್ಟು ಜನ ಸಾಕಷ್ಟು ಹಳ್ಳಿಗಳಲ್ಲಿ ನಕಲಿ ಡಾಕ್ಟರ್ಗಳಿದ್ದಾರೆ.
ಇವರು ಯಾರು ಕೂಡ ಮೇಲಾಧಿಕಾರಿಗಳು ಇದೇ THO ಆಗ್ಲಿ ಬಹಳಷ್ಟು ಸಲ ಹೇಳಿದ್ದೇನೆ, ನಾನೇ ಹೇಳಿದ್ದೇನೆ ಖುದ್ದಾಗಿ. ಆದ್ರೂ ಕೂಡ ಯಾವುದೇ ಆಕ್ಷನ್ ತಗೊಳ್ಳಲ್ಲ. ನೀವು ಆಕ್ಷನ್ ಅಂದ್ರೆ ಏನು? ಅವರು ಯಾವುದು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷಾ ಅರ್ಹದಂತ ದಾಖಲೆ ಇದೆ, ಆ ದಾಖಲೆಯನ್ನ ತಗೊಳ್ಳೋದಿಲ್ಲ, ಆ ದಾಖಲೆಯನ್ನ ನಮೂದಿಸೋದಿಲ್ಲ. ಹಿಂಗಾಗಿ ಅವ್ರಿಗೆ ಯಾರ ಮ್ಯಾಗೂ ಯಾರಿಗೂ ಅಂಜಿಕೆನೆ ಉಳಿದಿಲ್ಲ ಇಲ್ಲಿ. ಹೀಗಾಗಿ ಯಾರ ಮೇಲೂ ಯಾರು ಆಕ್ಷನ್ ತಗೊಳ್ಳಲ್ಲ. ತಗೊಂಡ್ರು ಕೂಡ ಅದೇನು ಬಹಳ ನಾಮಕವಾಸ್ತಿ ಅಂತ ಅಂದಾಗ ಸಹಜವಾಗಿ ಅವ್ರಿಗೆ ಈ ಬೇಜವಾಬ್ದಾರಿತನ ಬರ್ತದೆ, ಯಾರ ಮೇಲೂ ಅಂಜಿಕೆ ಬರಲ್ಲ, ಅಂಜಿಕೆನೆ ಇರೋದಲ್ಲ, ವ್ಯವಸ್ಥೆ ಮೇಲೆ ಅಂಜಿಕೆನೆ ಇಲ್ಲ ಯಾರಿಗೂ. ಹಂಗಾಗಿದೆ ನಮ್ಮ ತಾಲೂಕಿನಲ್ಲಿ. ಪ್ರಶಾಂತ್ ಅವರೇ, ಈ ಕ್ಲಿನಿಕ್ ಮೇಲೆ ಈ ಹಿಂದೆ ಆರೋಗ್ಯ ಇಲಾಖೆಯಿಂದ ದಾಳಿ ಆಗಿತ್ತ ಹೇಗೆ? ಹೌದು, ದಾಳಿ ಆಗಿರ್ತದೆ. ದಾಳಿ ಬಹಳಷ್ಟು ಇದೊಂದೇ ಅಂತಲ್ಲ ನಾ ಹೇಳ್ತಾ ಇರೋದು, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಹಾನಗಲ್ ತಾಲೂಕಿನಾದ್ಯಂತ ಸಾಕಷ್ಟು ಇಂಥ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡ್ತಾರೆ, ಆದ್ರೆ ಆಕ್ಷನ್ ಏನೂ ಆಗುದಿಲ್ಲ. ಅವ್ರು ಮತ್ತೆ ಆಕ್ಷನ್ ಆಗೋದ್ರೊಳಗಡೆನೆ ಮತ್ತೆ ಚಾಲು ಮಾಡ್ಕೊಂಡಿರ್ತಾರೆ ಅವರು ನಮ್ಮ ತಾಲೂಕಿನಲ್ಲಿ. ಅವ್ರ ಮೇಲೆ ಏನೋ ಆಕ್ಷನ್ ಆಗೋದೇ ಇಲ್ಲ ಅಂದ್ರೆ ಆಗೋದೇ ಇಲ್ಲ, 100% ಆಗೋದಿಲ್ಲ. ನಾಮಕೆ ಅಷ್ಟೇ ಕೇಸ್ ಇದಾವೆ ಅಷ್ಟೇ. ಥ್ಯಾಂಕ್ ಯು ಪ್ರಶಾಂತ್ ಅವರೇ, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.